ಕಂಠೀರವ ಸ್ಟುಡಿಯೋ ರಸ್ತೆಯಲ್ಲಿ ಇದ್ದೀನಿ. ಈ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳಿದ್ದು ಪೀಣ್ಯ ಸೈಡ್ ಗಾಡಿನೇ ಓಡಿಸಕ್ಕಾಗಲ್ಲ, ಒಂದು ರೋಡು ಸರಿ ಇಲ್ಲ. ಜನಕ್ಕೆ ಉಪಕಾರ ಮಾಡೋಂಥ ಸರ್ಕಾರ ಯಾವುದೂ ಇಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಸರಿಗಷ್ಟೇ, ರಸ್ತೆ ಅಂತೂ ತುಂಬಾ ಹದಗೆಟ್ಟಿದ್ದಾವೆ. ಬೆಂಗಳೂರಿನಾದ್ಯಂತ ರಸ್ತೆ ಗುಂಡಿಗಳ ಸಮಸ್ಯೆ ದಿನೇ ದಿನೇ ಹೆಚ್ಚಾಗಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರ ಕೆಲವು ಗುಂಡಿಗಳನ್ನ ಭರ್ತಿ ಮಾಡ್ತಾ ಇದ್ರು ಕೂಡ ಸಾಕಷ್ಟು ಸಮಸ್ಯೆಯನ್ನ ಈಗಾಗಲೇ ಈ ಒಂದು ಪ್ರಯಾಣಿಕರು ಅನುಭವಿಸ್ತಾ ಇರುವಂತದ್ದು. ಸಾಕಷ್ಟು ಗುಂಡಿಗಳು ರಸ್ತೆಯಲ್ಲಿದ್ದು ಹಲವು ರೀತಿಯಲ್ಲಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಕಂಠೀರವ ಸ್ಟುಡಿಯೋ ರಸ್ತೆಯಲ್ಲಿ ಇದ್ದೀನಿ. ಈ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳಿದ್ದು ಈಗಾಗಲೇ ಜನ ರೊಚ್ಚಿಗೆದ್ದಿರುವಂತದ್ದು, ಸಾಕಷ್ಟು ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತಾ ಇರುವಂತದ್ದು. ಈಗಾಗಲೇ ನಮ್ಮ ಜೊತೆ ಒಬ್ರು ಇದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಆಟೋ ಚಾಲಕರು, ಅವ್ರ ಹೆಸರು ಸರ್? ತಮ್ಮ ಹೆಸರು? ಈಶ್ವರ್. ಈಗ ತಾವು ನಿತ್ಯವೂ ಕೂಡ ಈ ರಸ್ತೆಯಲ್ಲಿ ಆಟೋನ ಓಡಿಸಬೇಕಾಗುತ್ತೆ. ಓಡ್ಸಕ್ಕಾಗಲ್ಲ ಸರ್, ಪೀಣ್ಯ ಸೈಡ್ ಗಾಡಿನೇ ಓಡ್ಸಕ್ಕಾಗಲ್ಲ, ಒಂದು ರೋಡು ಸರಿ ಇಲ್ಲ. ಒಟ್ನಲ್ಲಿ ಇದು ಗೋರ್ಮೆಂಟ್ ಐತೋ ಇಲ್ವೋ ಅಂತ ಗೊತ್ತೇ ಇಲ್ಲ, ಸತ್ತೋಗೈತಿ ಇದು ಅಷ್ಟೇ ಸರ್. ನಾವು ಬೇರೆ ಏನಿಲ್ಲ, ಸರಿ ಇಲ್ಲ ಗೋರ್ಮೆಂಟ್ ಇದು. ಓಕೆ ಸರ್. ಈ ರಸ್ತೆ ಗುಂಡಿಗಳ ಸಮಸ್ಯೆ ಬಗ್ಗೆ ಮಾತನಾಡಲು ಈಗಾಗಲೇ ಸ್ಥಳೀಯರೊಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಣ್ಣ, ತಮ್ಮ ಹೆಸರು? ಸರ್, ಗಂಗಾಧರ್ ಅಂದ್ಬಿಟ್ಟು. ಓಕೆ, ಈಗಾಗಲೇ ತಾವು ಈ ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಓಡಾಟವನ್ನ ಮಾಡ್ತೀರಾ ಸ್ಥಳೀಯರಾಗಿರೋ ಕಾರಣ. ಈಗೇನು ಈ ಒಂದು ಕಂಠೀರವ ಸ್ಟುಡಿಯೋ ಟು ಪೀಣ್ಯ ರಸ್ತೆ ಸಾಕಷ್ಟು ಹದಗೆಟ್ಟಿರುವಂತದ್ದು, ಏನ್ ಹೇಳ್ತೀರಾ? ಸರ್, ತುಂಬಾ ಹದಗೆಟ್ಟಿದೆ. ಇದೆ ಅಂತ ಅಲ್ಲ, ನೀವು ಯಾವ್ದೇ ರೋಡ್ಗೆ ಹೋಗ್ಲಿ ಇದೇ ಪರಿಸ್ಥಿತಿಲಿ ಇದೆ. ರೋಡ್ಗಳೆಲ್ಲ ಯಾವ್ದು ಒಂದು ರೋಡ್ ಕ್ಲೀನ್ ಇಲ್ಲ. ಇವಾಗ ಹೇಳ್ತಾರೆ ಸರ್ಕಾರ, ನಾವು ಗುಂಡಿ ಮುಚ್ತಾ ಇದೀವಿ, ಅಲ್ಲಿ ಮುಚ್ತಾ ಇದೀವಿ, ಇದು ಮುಚ್ತಾ ಇದೀವಿ ಅಂತ ಹೇಳ್ತಾರೆ. ಗುಂಡಿ ಮುಚ್ಚಕ ಸರ್ಕಾರ ಆಡ್ತಾರೆ ಜನ. ರೋಡ್ ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ತಾನೇ ಪಬ್ಲಿಕ್ ಓಡಾಡಕ್ಕಾಗೋದು. ಗೌರ್ಮೆಂಟ್ ಜನ ಪಬ್ಲಿಕ್ ಟ್ಯಾಕ್ಸ್ ಕಟ್ತೀವಿ, ಟ್ಯಾಕ್ಸ್ ಕಟ್ಟೋದು ರೋಡ್ ಡೆವಲಪ್ಮೆಂಟ್ ಮಾಡಕ್ಕೆ ಏನಿದೆ? ನಾವು ಬೆಂಗಳೂರು ಡೆವಲಪ್ಮೆಂಟ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಎಲ್ಲ ಹೇಳ್ತಾರೆ. ನೋಡಿದ್ರೆ ಏನೂ ಮಾಡ್ತಾ ಇಲ್ಲ. ಜನ ದಿನ ದಿನ ಆಕ್ಸಿಡೆಂಟ್ ಆಗ್ತಾರೆ, ಗುಂಡಿ ಬೀಳ್ತಾರೆ, ಹಳ್ಳಿಗೆ ಬೀಳ್ತಾರೆ, ಎಲ್ಲ ಸಾಯ್ತಾರೆ. ಸತ್ತೋದಂಗೆ. ಇಲ್ಲಿ ಯಾರಿಗೂ ಜನಕ್ಕೆ ಉಪಕಾರ ಮಾಡೋಂಥ ಸರ್ಕಾರ ಯಾವುದೂ ಇಲ್ಲ ಅಲ್ಲೂರಾ. ಈಗ ಜನಕ್ಕೆ ಮಾಡೋಂಥದ್ದು ಏನಿದೆ? ಬರೀ ಜನ ಪಕ್ಷನ ವಿರೋಧ ಪಕ್ಷವಾಗಿ ಮಾತಾಡ್ತಾರೆ ಹೊರತು ಜನ ನಾವು ಇದ್ದೀವಿ, ಸರ್ಕಾರ ಆಡ್ತಾ ಇದ್ದೀವಿ ಅಂತ ಜನಕ್ಕೆ ಏನಾರು ಅನುಕೂಲ ಮಾಡ್ತಾರಾ? ಮಾಡಲ್ಲ. ಯಾವುದ್ರಲ್ಲೂ ಮಾಡ್ತಾ ಇಲ್ಲ. ಪ್ರತಿ ಒಂದರಲ್ಲೂ ನಷ್ಟ ಅಂತಲೇ ಆಗ್ತಾ ಇದೆ ಹೊರತು ಯಾವುದ್ರಲ್ಲೂ ಅನುಕೂಲ ಅನ್ನೋದು ಮಾಡ್ತಾ ಇಲ್ಲ ಸರ್. ಇದು ಏನೇ ಇದಕ್ಕೆ ಜನಕ್ಕೆ ಅನುಕೂಲ ಮಾಡೋಂಥ ಸರ್ಕಾರ ಬರಬೇಕು, ಒಂದು ಒಳ್ಳೆಗೆ ಜನಕ್ಕೆ ಅನುಕೂಲ ಆಗಬೇಕು. ಅಂಥದ್ದು ಮಾಡೋದಕ್ಕೆ ಜನಕ್ಕೆ ಒಂದು ಇದು ಮಾಡಿ ಸರ್. ಮುಂದಿನ ಎಲೆಕ್ಷನಲ್ಲಿ ಜನಕ್ಕೆ ಎಲ್ಲರೂ ಬುದ್ಧಿ ಕಲ್ತಿದ್ದೀವಿ. ಈ ಸತಿ ಸರ್ಕಾರ ಏನು ಮಾಡ್ತಾ ಇದೆ, BJP ಕಾಂಗ್ರೆಸ್ ಸರ್ಕಾರ ಅನ್ನೋದು ಜನಕ್ಕೆ ಎಲ್ಲರಿಗೂ ಗೊತ್ತಾಗೈತೆ. ಮುಂದಿನ ಇದಕ್ಕೆ ಚೆನ್ನಾಗಿ ಬುದ್ಧಿ ಕಲಿಸ್ತೀವಿ ಇವ್ರಿಗೆ. ಇವ್ರು ಎಲ್ಲಾದ್ರಲ್ಲೂ ಇವ್ರು ಸರ್ಕಾರ ಇದೆ ಅಂದ್ಬಿಟ್ಟು ಏನು ಬೇಕಾದ್ರೂ ಇವರೇ ಕಾನೂನು ತಗೊಳ್ಳೋದಲ್ಲ. ಸರ್ಕಾರ ನಮ್ಮದು, ಅವ್ರದ್ದಲ್ಲ. ಸರ್ಕಾರ ಮಾಡ್ತಾ ಇರೋದು ನಮ್ಮ ಸರ್ಕಾರದ ದುಡ್ಡಲ್ಲ, ಅವ್ರು ಸರ್ಕಾರ ನಡೆಸ್ತಾ ಇರೋದು. ಅದಕ್ಕೆ ಜನಕ್ಕೆ ಅನುಕೂಲ ಆಗೋಂಥದ್ದನ್ನ ಜನಕಾರ ಸೇವೆ ಮಾಡ್ಬೇಕು. ಅವರು ನಾವು ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ದುಡ್ಡುಗಳನ್ನ ಇರೋದನ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಎಲೆಕ್ಷನ್ ಗೆದ್ದುಬಿಟ್ಟು ಬರೋದಲ್ಲ ಸರ್ಕಾರಕ್ಕೆ. ಮುಂಚೆನೇ ಅವೆಲ್ಲ ಮಾಡಬೇಕು. ಅದನ್ನೇನಿದೆ ಇದನ್ನ ಕರೆಕ್ಟಾಗಿ ಕ್ರಮ ತಗೊಂಡು ಸರ್ಕಾರ ಆಡ್ಸಕ್ಕೆ ಹೇಳಿ ಸರ್ ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಓಕೆ, ಇನ್ನು ಕೆಲವೊಂದು ಕಡೆ BJP ಅಥವಾ JDS ಶಾಸಕರುಗಳಿದ್ದಾರೆ, ಹಾಗೇನೆ ಈಗ ಸರ್ಕಾರ ಇರೋದು ಕಾಂಗ್ರೆಸ್. ಆ ನಿಟ್ಟಿನಲ್ಲಿ ಆ ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿ ಕೂಡ ಹಿನ್ನಡೆ ಆಗ್ತಾ ಇರೋದು. ಸೊ ಎಲ್ಲೊಂದು ಕಡೆ ಶಾಸಕರು ವಿರೋಧ ಪಕ್ಷದ ನಾಯಕರುಗಳು ಅಥವಾ ಶಾಸಕರುಗಳು ಅವರಿಂದ ಹಾಗೇನೆ ಸರ್ಕಾರದ ಒಂದು ಜಟಾಪಟಿಯ ನಡುವೆ, ಅಂದ್ರೆ ಅವರ ನಡುವೆ ಹೊಂದಾಣಿಕೆ ಇಲ್ಲದಂತ ಒಂದು ಕಾರಣದಿಂದ ಈಗ ಆಗ್ತಾ ಇರ್ಬೋದಲ್ವಾ? ಸರ್, ಅವ್ರು ಮಾಡೋದು ಮಾಡ್ಲಿ ಸರ್, ಹೊಂದಾಣಿಕೆ ಪ್ರಶ್ನೆ ಬೇಕಾಗಿಲ್ಲ ಸರ್ಕಾರಕ್ಕೆ. ಯಾವ ಸರ್ಕಾರ ಇದೆ ಆ ಸರ್ಕಾರ ಜನಕ್ಕೆ ಅನುಕೂಲ ಮಾಡೋಂತ ಬರಬೇಕು ಅಲ್ವರಾ? ಈ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನೋದಲ್ಲ. ಈಗ ಸರ್ಕಾರದಲ್ಲಿ ಯಾರು ಬಂದ್ರು ಇದೇ ತರ ಮಾಡ್ಬೋದು, ಆದ್ರೆ ಅವ್ರಿಗೂ ಇದೇ ತರ ಮಾಡಕ್ಕೆ ಹೋಗ್ಬಾರ್ದು. ಬೇರೆ ಪಕ್ಷದ ಶಾಸಕರುಗಳಿಗೆ ಅನುದಾನ ತಾರತಮ್ಯ ಆಗ್ತಾ ಇದೆ ಅಂತ, ಅಂದ್ರೆ ಎಲ್ಲೋ ಒಂದ್ ಕಡೆ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಇದ್ ಮಾಡ್ತಾ ಇದಾರೆ, ಆರೋಪ ಮಾಡ್ತಾರೆ ಸರ್. ಅದು ವಿರೋಧ ಪಕ್ಷದವ್ರು ಹೇಳ್ತಾರೆ. ಆದ್ರೆ ಇವ್ರು ಸರ್ಕಾರ ಇದ್ದಾಗ ಜನಕ್ಕೆ ಅನುಕೂಲ ಆಗಂತಂದು ಇವ್ರು ಮಾಡ್ಲೇಬೇಕು. ಇಲ್ಲಿಗೆ ಸರ್ಕಾರಕ್ಕೆ ಯಾಕೆ ಬರ್ತಾರ ಅವರು? ಸರ್ಕಾರ ನಡೆಸ್ತೀವಿ ಅಂತ ಯಾಕೆ ಬರ್ತಾರೆ? ಇವಾಗ ಜಮೀನುಗಳನ್ನೆಲ್ಲ ಅಷ್ಟೇನೆ, ಅಲ್ಲಿ ರೈತರದ್ದು, ಇಲ್ಲಿ ಬಡವ್ರ ಪಕ್ಷ ಸರ್ಕಾರದವರೇ ಕೊಟ್ಟಿರ್ತಾರೆ. ಇವಾಗ ಸರ್ಕಾರದ ಜಮೀನೆಲ್ಲ ಕಿತ್ಕೊಂಡು ತಿಂತಾವ್ರೆ. ಯಾಕೆ ತಿನ್ಕೊಂತಾರೆ? ಏನು ಅವ್ರದ್ದು ಜಮೀನು? ಅವು ಯಾಕೆ ಕಿತ್ಕೊಂಡು ತಿಂತಾರೆ? ಬಡವ್ರಿಗೆ ಏನಂತ ಕೊಟ್ಟ ಮೇಲೆ ಅವ್ರ ಅನುಕೂಲಕ್ಕೆ, ಸಂಸಾರಕ್ಕೆ ಕೊಟ್ಟು ಬಿಡಬೇಕು. ಈಗೆಲ್ಲ ಒತ್ತುವರಿ ಮಾಡ್ಬಿಡ್ತೀವಿ, ಅದು ಮಾಡ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ ಅಂದ್ಬಿಟ್ಟು ಸರ್ಕಾರ ಒತ್ತುವರಿ ಮಾಡ್ಕೊಂಡ್ರೆ ಅವ್ರು ತಿನ್ನಕ್ಕೆ ಮಾಡ್ಕೊಂತಾರೆ. ಇದು ಜನ ಸೇವೆ ಮಾಡ್ಬೇಕು ತಾನೆ ಇವರು. ಯಾಕೆ ಮಾಡ್ತಾ ಇಲ್ಲ? ಎಲ್ಲ BBMPಗೆ ಹೇಳಿದೀವಿ, ಅಲ್ಲಿ ಹೊಡೆದಾಕ್ಬಿಡ್ತಾರೆ, ಇಲ್ಲಿ ಹೊಡೆದಾಕ್ಬಿಡ್ತಾರೆ, ಎಲ್ಲ ಸರ್ವೆ ಮಾಡ್ಬಿಡ್ತಾರೆ ಅಂತ ಎಲ್ಲ ಜಮೀನು ರೈತರದ್ದು ಇದ್ರದ್ದನ್ನೆಲ್ಲ ಕಿತ್ಕೊಂಡು ತಿಂದ್ರೆ ಇವ್ರು ಯಾಕೆ ಸರ್ಕಾರ ಆಡಕ್ಕೆ ಬರ್ತಾರೆ?
ಬರಬಾರ್ದು. ಜನಕ್ಕೆ ಅನುಕೂಲ ಮಾಡಕ್ಕೆ ಸರ್ಕಾರಕ್ಕೆ ಬರ್ತಾರೆ. ಮಿನಿಸ್ಟರ್ ಆಗೋದು ಯಾಕೆ? ಜನಸೇವೆಗೆ ಬರ್ತಾರೆ. MLA ಆಗೋದು ಯಾಕೆ? MLA ಬರ್ತಾರೆ, ನಮ್ಮ ಮುಂದೆ ಬಂದಾಗ ಕೈ ಮುಕ್ಕೊಂಡ್ಬರ್ತಾರೆ, ಓಟ್ ಹಾಕಿ ಸರ್ ಅಂತ. ಅವಾಗ ಮಾತ್ರ ನಾವು ಅವ್ರಿಗೆ ನಮಗೆ ತಲೆ ಬಗ್ತಾರೆ. ಅದಾದ್ಮೇಲೆ ನಾವು ಅವ್ರ ಹತ್ರಕ್ಕೆ ಹೋದ್ರೆ ನೀನು ಯಾರೋ ಅಂತಾರೆ, ನೀವು ಯಾರೋ ಅಂತಾರೆ. ದುಡ್ಡು ಕೊಟ್ಟಿಲ್ವಾ ಓಟ್ ಹಾಕಕ್ಕೆ? ದುಡ್ಡು ಕೊಡೋ ಅಂಥದ್ದು ಯಾರು? ಈಗ 2,000 ರೂಪಾಯಿ ಕೊಟ್ಟು ಲೇಡೀಸ್ಗಳಿಗೆ ಓಟ್ ಹಾಕಿದ್ರು ಸರ್ಕಾರ ಬಂದ್ಬಿಡ್ತು. ಇವಾಗ ಇನ್ನೂ ಒಂದೊಂದು 2,000 ಕೊಡ್ತಾರೆ ಎಲೆಕ್ಷನ್ ಟೈಮಲ್ಲಿ. ಇನ್ನೂ 2,000 ಎಕ್ಸ್ಟ್ರಾ ಕೊಟ್ಬಿಟ್ಟು ಎಲೆಕ್ಷನಲ್ಲಿ ಗೆಲ್ತಾರೆ. ಅವಾಗ ಇದೇ ಸರ್ಕಾರ ಮಾಡ್ತಾ ಇರ್ಬೋದು, ಹೋಯ್ತಾ ಇರ್ಬೋದು, ಸಾಯ್ತಾ ಇರ್ಬೋದು. ಇವ್ರುಗಳೆಲ್ಲ ಕೋಟಿ ಆಸ್ತಿ ಹೊಡ್ಕೊಂಡು ಇದು ಮಾಡ್ಕೊಂಡು ಎಲ್ಲೇ ಡೆವಲಪ್ಮೆಂಟ್ ಆಗಿದೆ ಅಲ್ಲಿ 100 ಎಕರೆ 300 ಎಕರೆ 30 ಎಕರೆ ಎಲ್ಲ ಜಮೀನುಗಳು ಅವ್ರು ಮಾಡ್ಕೊಂತಾರೆ. ಇದೆಲ್ಲ ಏನು ಸರ್? ಇದು ಜನಕ್ಕೂ ಅನುಕೂಲ ಆಗಂಥದ್ದು ಮಾಡಬೇಕು. ಯಾವರೇ ಆಗಲಿ, ಯಾರೇನು ಅಷ್ಟೆಲ್ಲ ಮಾಡ್ಬಿಟ್ಟು ಏನು ವರ್ಷ ತಿಂತಾರೆ ಅವರು? ಯಾರು ತಿನ್ನಲ್ಲ. ಇವತ್ತಿದ್ದನ್ನು ನಾಳೆಗೆ ಸಾಯೋದೇ. ಆ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪ ಹೇಳಿ. ಇಲ್ಲಿನ ನಿವಾಸಿ ಒಬ್ರು ಇದ್ದಾರೆ ಅಂತಂದ್ರೆ ಸ್ಥಳೀಯರು, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಣ್ಣ, ಈಗಾಗಲೇ ನೋಡ್ತಾ ಇದ್ದೀರಾ ಈ ರಸ್ತೆಯಲ್ಲಿ ತಾವು ಪ್ರತಿನಿತ್ಯ ಓಡಾಡ್ತೀರಾ, ಯಾಕೆಂತಂದ್ರೆ ಆಟೋ ಚಾಲಕರಾಗಿರೋದ್ರಿಂದ ಸೊ ಪ್ರತಿನಿತ್ಯ ಓಡಾಡುವಂತ ಪರಿಸ್ಥಿತಿ ಇರುತ್ತೆ ತಮ್ಗೆ. ಹೇಗಿದೆ ಈ ರಸ್ತೆಗಳ ಪರಿಸ್ಥಿತಿ? ಏನ್ ಹೇಳಕ್ ಬಯಸ್ತೀರಾ ಸರ್ಕಾರಕ್ಕೆ? ಸರ್, ಇಲ್ಲಿ ರಸ್ತೆ ತುಂಬಾ ಹದಗೆಟ್ಟಾಗಿದೆ. ಅಲ್ಲಿಂದ ನೋಡಿದ್ರೆ ಯಾರೋ ಪ್ರೆಗ್ನೆಂಟ್ ಆಗ್ಲಿ, ಯಾರೋ ವಯಸ್ಸಾದವ್ರು ಬಂದ್ರು ಮೈ ನೋವು, ಮತ್ತೆ ಪ್ರೆಗ್ನೆಂಟ್ ಏನಾದ್ರು ಬಂದ್ರೆ ಇಲ್ಲಿ ಡೆಲಿವರಿ ಆಗೋದು ಪಕ್ಕ. ಯಾಕೆಂದ್ರೆ ರೋಡ್ ಒಂದ್ಸಲ ಡೌನಲ್ಲಿ ನೋಡಿ ಜೂಮ್ ಹಾಕಿ ಫುಲ್ಲು ವರಿಷ್ಠ ಆಗ್ಬಿಟ್ಟಿದೆ ರೋಡು. ಇದೊಂದಿಂತಲ್ಲ, ಬೆಂಗಳೂರು ತುಂಬಾ ವರಿಷ್ಠ ಆಗ್ಬಿಟ್ಟಿದೆ ಸರ್. ಎಲ್ಲೂ ಕೂಡ ರಸ್ತೆ ಚೆನ್ನಾಗಿಲ್ಲ. ಈಗ ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ MLA ಅಲ್ಲಿ. ಈಗ ಕಾರ್ಪೊರೇಷನ್, ಈಗ ಒಬ್ರು ನಿಂತ್ಕೊಳ್ತಾರೆ, ಯಾರು ಕಾರ್ಪೊರೇಷನ್ ಎಲೆಕ್ಷನ್ ನಿಂತ್ಕೊಳ್ತಾರೆ BBMPಗೆ. ಅವ್ರು ಒಂದ್ಸಲ ಗೆಲ್ಲಗಿಂಟ ಅಷ್ಟೇ, ಮತ್ತೆ ಯಾರು ಬರಲ್ಲ. ಮತ್ತೆ ಇಲ್ಲಿ ಸ್ಥಳೀಕರು ಯಾರು ಕಾರ್ಪೊರೇಟರ್ಗಳು ಬಂದು ನೋಡ್ಬೇಕು. ಮತ್ತೆ ಈ ಗೌರ್ಮೆಂಟ್ ಆಗ್ಲಿ ಒಂದ್ ಸ್ವಲ್ಪ ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಸರಿಗೆ ಅಷ್ಟೇ. ರಸ್ತೆ ಅಂತೂ ತುಂಬಾ ಹದಗೆಟ್ಟಾಗಿದ್ದಾವೆ. ಇದರಿಂದನೇ ವೆಹಿಕಲ್ ಎಲ್ಲ ಹಾಳಾಗ್ತವೆ. ಮತ್ತೆ ವೆಹಿಕಲ್ ಹಾಳಾಗಿಂದ ಜನಗಳು ತುಂಬಾ ತೊಂದರೆ. ಟ್ರಾಫಿಕ್, ಮತ್ತೆ ಡ್ಯೂಟಿಗೆ ಹೋಗಕ್ಕಾಗಲ್ಲ ಟೈಮಿಂಗ್ಸ್ಗೆ. ಮತ್ತೆ ಈಗ ಹೋಯ್ತಾ ಇರುವಾಗ ಗಾಡಿಯಲ್ಲಿ ಆ ಕಡೆ ಈ ಕಡೆ ಎಳೆದಾಗ ಸ್ಕಿಡ್ ಆಗಿ ಬಿದ್ದೋಯ್ತಾರೆ. ತುಂಬಾ ಜನ ಸತ್ತೋಗ್ಬಿಟ್ಟಿದ್ದಾರೆ ಈ ಸಲ. ಅದರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ. ಯಾರನ್ನೇ ಕೇಳಿ ಈ ರೋಡ್ ಹೆಂಗಿದೆ ಅಂತ. ಇದೊಂದೇ ಅಂತಲ್ಲ, ಬೆಂಗಳೂರಲ್ಲಿ ತುಂಬಾ ರೋಡ್ ಹದಗೆಟ್ಟಾಗಿದೆ. ಅದರಲ್ಲೂ ಈ ಸ್ಟುಡಿಯೋ ರೋಡ್ ಅಂತೂ ತುಂಬಾ ವರಿಷ್ಠ ಆಗ್ಬಿಟ್ಟಿದೆ ಸರ್. ಅಲ್ಲಿ 5 ಜನ ಪೊಲೀಸ್ ಇದ್ದಾರೆ, ಅವಾಯ್ಡ್ ಮಾಡಿ ಬಿಡ್ತಿದ್ದಾರೆ. ತುಂಬಾ ವರಿಷ್ಠ ಆಗ್ಬಿಟ್ಟಿದೆ. ಈ ತರ ಮೊದಲು ಗೌರ್ಮೆಂಟು ಬೆಂಗಳೂರಲ್ಲಿ ತುಂಬಾ ಎಲ್ಲಾ ರೋಡ್ ವರಿಷ್ಠ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಇಲ್ಲಿರ ಕಾರ್ಪೊರೇಟರ್ಗೆ ಯಾರಿಗೆ ಹೇಳಿ, ಮತ್ತೆ ಇಲ್ಲಿಯವ್ರಿಗೆ MLAಗಳಿಗೆ ಸ್ವಲ್ಪ ಗಮನ ಹರಿಸಿ ರೋಡ್ಗಳು ರೆಡಿ ಮಾಡ್ಬೇಕು ಸರ್. ಈಗ ಇನ್ನೊಂದು ಆಗ್ತಾ ಇದೆ, ವಿರೋಧ ಪಕ್ಷದವರು, ಈಗ BJP ಇರ್ಬೋದು, JDS ಇರ್ಬೋದು, ಆ ಶಾಸಕರುಗಳು ಸರ್ಕಾರ ನಮ್ದಲ್ಲ ಅಂತ ಹೆಚ್ಚಿನ ತಲೆ ಕೆಡಿಸ್ಕೊಳ್ಳಲ್ಲ. ಸ್ಥಳೀಯವಾಗಿ ಆಯ್ಕೆ ಆಗಿರೋರು ಕೂಡ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಹಾಗೇನೆ ಸರ್ಕಾರ ಖಂಡಿತವಾಗ್ಲೂ ಈ ಬಗ್ಗೆ ತಲೆ ಕೆಡಿಸ್ಕೋಬೇಕು, ಅಥವಾ ಈ ವಿಚಾರವಾಗಿ ಏನು ಕ್ರಮ ಕೈಗೊಳ್ಬೇಕು. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಹಾಗೇನೆ ವಿರೋಧ ಪಕ್ಷದ ಜಟಾಪಟಿಯಿಂದ ಈಗ ಆಗ್ತಿದೆ ಅಂತೀರಾ? ಏನ್ ಹೇಳ್ತೀರಾ ಸರ್? ವಿರೋಧ ಪಕ್ಷ ಅಂತ ಆತರ ತಲೆ ಕೆಡ್ಸ್ಕೊಂಡು ನಿಂತ್ಕೊಬೇಡದು. ಯಾಕೆಂದ್ರೆ ಇಲ್ಲಿ ಜನಗಳಿಗೆ ಯಾವ್ದೇ ಪಕ್ಷದಿಂದ ಗೆದ್ದಿರ್ಲಿ, BJP ಗೆದ್ದಿರ್ಲಿ, ಕಾಂಗ್ರೆಸ್ ಗೆದ್ದಿರ್ಲಿ, ದಳದಿಂದ ಗೆದ್ದಿರ್ಲಿ, ಅವ್ರ ಪಕ್ಷ ಭೇದ ಮರೆತು ಇಲ್ಲಿ ರಸ್ತೆ ಗುಂಡಿಗಳನ್ನ ಮನವರಿಕೆ ಮಾಡಿ, ಯಾರಿದ್ದಾರೆ ಅವ್ರು ಮನವರಿಕೆ ಮಾಡಿ ಇಲ್ಲಿ ರೆಡಿ ಮಾಡಿಸ್ಬೇಕು. ಈಗ ಆ ಪಕ್ಷದವ್ರು ಮಾಡ್ಲಿ, ಈಗ ಕಾಂಗ್ರೆಸ್ ಇದ್ದಾರೆ ಸರಿ ಇಲ್ಲ ಅಂತಲ್ಲ, ಪ್ರತಿಯೊಂದು ಪಕ್ಷ ಬಂದಾಗೂ ರೋಡು ಹದಗೆಟ್ಟಾಗಿದೆ. ಅದರಿಂದ ಬಂದು ಇಲ್ಲಿರು ಯಾರು ಇದ್ದಾರೆ, BJP ಇರಲಿ JDS ಇರಲಿ, ಬಂದು ರೋಡ್ ರೆಡಿ ಮಾಡಿಸ್ಬೇಕು ಸರ್. ತುಂಬಾ ಗಾಡಿ ಹಾಳಾಗ್ಬಿಟ್ಟಿದಾವೆ. ಮತ್ತೆ ಜನಗಳಿಗೆ ತುಂಬಾ ತೊಂದರೆ. ಡ್ಯೂಟಿಗೆ ಹೋಗಕ್ಕಾಗಲ್ಲ. ಮತ್ತೆ ವಯಸ್ಸಾದವ್ರಿಗಂತೂ ತುಂಬಾ, ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿತ್ತಿಲ್ಲ, ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಈ ಮಾಧ್ಯಮದಿಂದ ಏನಾದ್ರು ಗೊತ್ತಾಗಿ ಅವ್ರೇನಾದ್ರು ಇಲ್ಲಿ ಸ್ಥಳೀಕರು ಬಂದು ಇಲ್ಲಿ ಯಾವ ಪಕ್ಷದಲ್ಲಿ ಇರ್ತಾರೋ ಅವರು ಬಂದು ರೆಡಿ ಮಾಡಿಸೋದು ತುಂಬಾ ಒಳ್ಳೇದು ಸರ್. ನಿಮ್ಮ ಹೆಸರು? ರಾಜೇಶ್ ಅಂತ ಸರ್. ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆಗಳ ಬಗ್ಗೆ ಮಾತನಾಡೋದು ನಮ್ಮ ಜೊತೆ ಈಗ ಸಾರ್ವಜನಿಕರು ಮಾತಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ಸಮಸ್ಯೆ ಆಗಿರುವಂತದ್ದು. ಸದ್ಯಕ್ಕೆ ನಾನು ಈಗ ಏನು ಕಂಠೀರವ ಸ್ಟುಡಿಯೋ ರಸ್ತೆಯಲ್ಲಿದ್ದೀನಿ. ಇಲ್ಲಿನ ನಿವಾಸಿಗಳನ್ನ, ಸ್ಥಳೀಯರನ್ನ ಮಾತಾಡ್ತೀನಿ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ನಾವು ಓಡಾಟವನ್ನು ಮಾಡ್ತೀರಾ ಸ್ಥಳೀಯರಾಗಿರೋ ಕಾರಣ, ಈ ರಸ್ತೆಗಳ ಪರಿಸ್ಥಿತಿ ನೋಡಿದ್ರೆ ತುಂಬಾ ಕಷ್ಟವಾಗಿರುವಂತದ್ದು. ಜನರ ಪರಿಸ್ಥಿತಿ ನಿಜವಾಗಿ ಈ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ, ಮೇಲ್ಮಟ್ಟದ ಅಧಿಕಾರಿ ಹಾಗೂ ಮಂತ್ರಿಗಳಿಗೆ ಸ್ವಲ್ಪನಾದ್ರೂ ಜನರ ಬಗ್ಗೆ ಕಾಳಜಿ ಇದ್ರೆ, ನಮ್ಮ ರಾಜ್ಯದ ಜನರಿಗೆ ಸ್ವಲ್ಪನಾದ್ರೂ ಗೌರವ ಇದ್ರೆ ಈ ರೋಡಲ್ಲಿ ಬಂದು ಓಡಾಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತಾರೆ. ಅವ್ರು ಬರ್ಬೇಕು, ಬಂದು ನೋಡ್ಬೇಕು.
ಜನಗಳು ಜೀವನ ಮಾಡೋದಕ್ಕೋಸ್ಕರ ಚಾಲಕರು ಇರ್ಬೋದು ಮತ್ತೆ ಸಾರ್ವಜನಿಕರು ಇರ್ಬೋದು, ಹೋಗ್ತಕ್ಕಂಥ ಪ್ರತಿಯೊಬ್ಬರು ಈ ಒಂದು ಸರ್ಕಾರಕ್ಕೆ ಬೈಕೊಂಡೇ ಹೋಗ್ತಾರೆ ಸರ್. ನಾನು ಸೇರಿದಂತೆ ಸರ್, ಯಾಕೆಂದ್ರೆ ಅಷ್ಟು ಅನುಭವ ನೋವಾಗ್ತಿದೆ ನನಗೆ. ಯಾಕೆಂತಂದ್ರೆ ಇವತ್ತು ಪೀಣ್ಯ ಇಂಡಸ್ಟ್ರಿ ಕೈಗಾರಿಕಾ ಪ್ರದೇಶ ಇರ್ತಕ್ಕಂಥ ಜಾಗದಲ್ಲಿ ಕೋಟ್ಯಾಂತರ ರೂಪಾಯಿ GST ಕಟ್ತಾರೆ. ಆದ್ರೆ ಮಹಾಲಕ್ಷ್ಮಿ ಕನೆಕ್ಟಿವಿಟಿ ರೋಡ್ ಇರೋದ್ರಿಂದ ಇಷ್ಟು ಅಧ್ವಾನ ಆದ್ರೂ ಕೂಡ ಇವತ್ತಿಂದಲ್ಲ, ಒಂದು ತಿಂಗಳಿಂದಲ್ಲ ಸರಿದು ನಾನ್ ನೋಡಿದೆ 1 ವರ್ಷದ ಮೇಲಾಗಿದೆ. ಈ ಹಳ್ಳಗಳು ದೊಡ್ಡ ದೊಡ್ಡ ಹಳ್ಳಗಳಿದ್ದು ಸರ್, ನಾನ್ ನೋಡಿದ್ರೆ ಸುಮಾರು ಜನ ಬಿದ್ದೋಗ್ತಾರೆ, ಮತ್ತೆ ಜಗಳ ಆಡ್ತಿರ್ತಾರೆ, ಹೋಗ್ತಿರ್ತಾರೆ. ಅವರು ಒಂದ್ ಕಡೆ ಇಲ್ಲಿ ಕಂಟಿನ್ಯೂ 1 ತಿಂಗಳು ಓಡಾಡ್ತಾರೆ, ಅವ್ರು 100% ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕು. ಈ ಜವಾಬ್ದಾರಿ ಎಲ್ಲ ಹೇಳ್ಬೇಕಂತಂದ್ರೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ, ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ. ಅವರೇ ಇವತ್ತು ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ಹಾಗೂ ಏನ್ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ನೀವು ಮಾಡ್ಲಿಕ್ಕೆ ಕೊಟ್ಟಿದ್ರಿ. ಫಸ್ಟ್ ಬಂದು ಇಂಥ ರಸ್ತೆಗಳನ್ನ ನೋಡಿ, ನಿಮಗೆ ನಿಜವಾಗಿ ಜನರ ಬಗ್ಗೆ ಕಾಳಜಿ ಇದ್ರೆ ಇದನ್ನ ಸರ್ ಮಾಡಿಸ್ತೀರಾ ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಸರ್. ಸರ್, ಈಗಾಗಲೇ ಗುಂಡಿಗಳನ್ನು ಏನು ಮುಚ್ಚುವಂತ ಕೆಲಸವನ್ನು ಮಾಡ್ತಾ ಇದೀವಿ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ನಾನು ತಾವು ಗಮನಿಸಿರ್ಬೋದು, ಒಂದು 7,000 ಗುಂಡಿಗಳನ್ನು ಮುಚ್ಚಿದೀವಿ, ಇನ್ನೊಂದು 5,000 ಗುಂಡಿಗಳಿದೆ ಅಂತ ಅನ್ನುವಂತ ಮಾತು. ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು, ಮುಚ್ಚಿಸ್ತೀವಿ ಅಂತ. ಅದು ತಾವು ಹೇಳ್ತಿದ್ರೆ 1 ವರ್ಷದಿಂದ 1 ವರ್ಷಕ್ಕೂ ಅಧಿಕ ಸಮಯದಿಂದ ಈ ರೀತಿ ಆಗಿದೆ ಅಂತ. ಆ ನಿಟ್ಟಿನಲ್ಲಿ ಜನ ಅಥವಾ ವಿರೋಧ ಪಕ್ಷಗಳು ಹೇಳೋಕ್ಕಿಂತ ಮುಂಚೆನೆ ಅವ್ರು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದ್ರೆ ಈಗ ಎಚ್ಚೆತ್ತುಕೊಳ್ತಾ ಇರೋದ್ರ ಬಗ್ಗೆ ಏನು ಸರ್? ನಾನು ಕೂಡ ಸುಮಾರು 1.5 ವರ್ಷ, ಈ ಸರ್ಕಾರ ಬಂದು 1 ವರ್ಷ ಆದ್ಮೇಲೆ, ಸರ್ಕಾರ ಬಂದು 2.5 ವರ್ಷ ಆಗ್ತಾ ಇದೆ. ಆದ್ರೆ ಸುಮಾರು ಟೈಮ್ ಗಡುವನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ನಾನು ನೋಡಿದ್ದೀನಿ. ಕಳೆದ ಬಾರಿ ತಿಂಗಳಲ್ಲಿ ಎಲ್ಲಾ ಗುಂಡಿಗಳನ್ನು ಮುಚ್ಚಿದೆ ಅಂತ ಮಾಡಿದ್ರು. ಇದು ಸುಮಾರು ನನಗೆ ಗೊತ್ತಿರೋ 450 ಕೋಟಿಯಲ್ಲೋ ಸುಮಾರು ದುಡ್ಡನ್ನ ಪಾಠೋತ್ಸವ ಮುಚ್ಚಿದೀವಿ ಅಂತ ಹೇಳಿ ಮಾಡಿದಂತ ನಾನು ಕೂಡ ನೋಡಿದ್ದೆ. ಇವತ್ತು ಈ ಗಡುಗಳು ಸುಮಾರು ಒಂದು ಟೈಮ್ ಅಲ್ಲ, ಸುಮಾರು ಟೈಮು ಗಡುಗಳನ್ನ ಕೊಟ್ಟಿದ್ದಾರೆ. ಯಾಕೆ ಮುಚ್ಚಿಲ್ಲ, ಯಾಕೆ ಈ ರೀತಿ ಪಾಠಗಳು ಬಂದಿದ್ದಾವೆ ಅಂದ್ರೆ ಇವ್ರು ಮಾಡ್ತಾ ಇರ್ತಕ್ಕಂಥ ಇಲ್ಲಿ ಮಾಡಿಲ್ಲ ಸರ್. ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಕಳಪೆ ಕೆಲಸ ಇದ್ರು ಕೂಡ ಕಳಪೆ ಕೆಲಸ ಕೂಡ ಮಾಡಿಲ್ಲ. ನೋಡಿ, ಆ ಸರ್ಕಲ್ ಅಲ್ಲಿ ಸುಮಾರು ಅಲ್ಲಿ ಸಾರ್ವಜನಿಕರು ಮಣ್ಣನ್ನು ಹಾಕಿಸಿದ್ದಾರೆ. ಎಲ್ಲೋ ಒಂದು ಗಾಡಿ ಇದೆ, ಮಣ್ಣಾಕಪ್ಪ ಇದು ತುಂಬಾ ಹಳ್ಳ ಇದೆ ಅಂತ ಹೇಳಿ. ಆದ್ರೂ ಕೂಡ ಇಂಥ ಟೈಮ್ ಅಲ್ಲಿ ಗಡು ಕೊಟ್ಟು ಹೋಗ್ತಿದ್ದಾರೆ. ಬಿಟ್ರೆ ಏನೋ ಇವಾಗ ಅಲ್ಲಿ ಮಾಡ್ತಿದೀವಿ, ಇಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಸರಿಯಾದಂತ ಪಾಠವನ್ನ ಮುಚ್ಚತಕ್ಕಂಥ ಕೆಲಸವನ್ನ ಮಾಡಿಲ್ಲ ಸರ್. ಸುಮಾರು ಟೈಮ್ ಅವ್ರು ಗಡುಗಳನ್ನ ಕೊಟ್ಟಿದ್ರು ಕೂಡ BJP ಕಮಿಷನರ್ ಕೊಟ್ಟಿದ್ರು. ಆದ್ರೆ ಅದು ಏನು ಕೆಲಸ ಆಗಿಲ್ಲ. ಎಲ್ಲಿ ಮುಚ್ಚಿರೋ ನಂಗಂತೂ ಗೊತ್ತಿಲ್ಲ ಸರ್. ಈ ರಸ್ತೆಯಲ್ಲಂತೂ ಮುಚ್ಚಿಲ್ಲ. ನಾನು 1 ವರ್ಷದ ಮೇಲಿಂದ ನಾನು ಓಡಾಡ್ತಾಗೆ ನೋಡ್ತಾ ಇದ್ದೀನಿ ಸರ್. ಇದು ನನ್ನ ಒಂದು ಅನಿಸಿಕೆ, ಮತ್ತೆ ನೋಡಿರ್ತಕ್ಕಂಥ ಒಂದು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಅಷ್ಟು ಮಾಡಿ, ಯಾಕೆಂದ್ರೆ ಇವತ್ತು ಜನ ತೆರಿಗೆನ ಕಟ್ತಿದ್ದಾರೆ. ಪ್ರತಿಯೊಬ್ಬರು ಚಾಲಕರು, ಆಟೋ ಚಾಲಕರು ಅಂತೂ ಎಷ್ಟು ತೆರಿಗೆ ಕಟ್ತಿದ್ದಾರೆ. ಕಾರ್ ಇರ್ತಕ್ಕಂಥವ್ರು ಇಲ್ಲಿ ನೋಡಿ, ಕಮರ್ಷಿಯಲ್ ವೆಹಿಕಲ್ ನೋಡ್ಬೋದು, ಎಷ್ಟು ಕಮರ್ಷಿಯಲ್ ವೆಹಿಕಲ್ ಹೋಗ್ತಿದ್ದಾವೆ, ಆಟೋ ಹೋಗ್ತಿದ್ದಾವೆ, ಇವೆಲ್ಲ ಟ್ಯಾಕ್ಸ್ ಕಟ್ತಿದ್ದಾರೆ. ಆ ಟ್ಯಾಕ್ಸ್ ದುಡ್ಡಿಂದ ಮಾಡಿದ್ದೀವಿ. ದಯವಿಟ್ಟು ನೀವು ಸರ್ಕಾರವನ್ನು ನಡೆಸಿ, ಆದ್ರೆ ಮೊದಲದಾಗಿ ಪ್ರಾಮುಖ್ಯತೆ ಹಿಂದೊತ್ತೀವಿ. ಆವಾಗ ಜನ ನಿಮ್ಮನ್ನ ಒಂದು ಸ್ವಲ್ಪನಾದ್ರೂ ನಿಮ್ಮ ಮೇಲೆ ಒಂದು ಅಭಿಮಾನ, ಒಂದು ಗೌರವ ಇರ್ತದೆ. ಇಲ್ಲಾಂದ್ರೆ ದಿನನಿತ್ಯ ಜನ ನಿಮಗೆ ಶಾಪವನ್ನೇ ಹಾಕೊಂಡು ಹೋಗ್ತಿದ್ದಾರೆ, ಬೈಕೊಂಡು ಹೋಗ್ತಿದ್ದಾರೆ. ಅದು ನಿಮಗೆ ಒಳ್ಳೇದಲ್ಲ. ವೀಕ್ಷಕರೇ, ಸಾಕಷ್ಟು ಏನು ರಸ್ತೆ ಗುಂಡಿಗಳಿಂದ ಸಾಕಷ್ಟು ಸಮಸ್ಯೆಯನ್ನ ಇಲ್ಲಿನ ಪ್ರಯಾಣಿಕರು ಅನುಭವಿಸ್ತಾ ಇರುವಂತದ್ದು. ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ ಇಲ್ಲಿನ ಏನು ಸ್ಥಳೀಯರಿಗೆ ಇರೋದು. ಆ ನಿಟ್ಟಿನಲ್ಲಿ ರಸ್ತೆ ಗುಂಡಿಗಳಿಂದ